ಹಲೋ ಗಾಯ್ಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಏನು ಅಂತಂದರೆ, KPTCL ನೇಮಕಾತಿ 2024ರದ್ದು ಯಾವ್ಯಾವ ರೀತಿ ಇದೆ, ಏನೇನು ಪ್ರೊಸೀಜರ್ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಫಿಸಿಕಲ್ ಯಾವಾಗ ನಡೀತದೆ ಅಂತೇಳಿ ತುಂಬ ಜನ ಕ್ವಶನ್ ಕೇಳಿದ್ರಿ. ವಾಟ್ಸಪ್ಪು, ಕಾಲು, ಮೆಸೇಜು, ಕಮೆಂಟ್ಸು. ಮತ್ತು ಫಿಸಿಕಲಲ್ಲಿ ಹೋಗುವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕು, ನಮಗೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನೇನಂತ ತಿಳಿಸಿ. ಮತ್ತು ನಮಗೆ KPTCL ಎಲ್ಲ ಡಾಕ್ಯುಮೆಂಟ್ಸ್ ಈಗಲೇ ಹೇಳಿಬಿಡಿ, ನಮಗೆ ಮುಂದೆ ತೊಂದರೆ ಆಗಬಾರ್ದು, ಈಗಲೇ ನಾವು ತೆಗೆಸಿಟ್ಕೊಂಡ್ಬಿಡ್ತೀವಿ ಫಿಸಿಕಲ್ ರೆಡಿ ಆಗೋದ್ರ ಜೊತೆಗೆ ಅಂತ ಹೇಳ್ತಿದ್ರಿ. ಸೊ ನಿಮಗೆ ಆಲ್ರೆಡಿ 2 ತಿಂಗಳ ಹಿಂದೆನೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ರಿಲೇಟೆಡಾಗಿ ಡೀಟೇಲ್ಡ್ 12 ನಿಮಿಷದ ವಿಡಿಯೋ ಹಾಕಿದ್ದೀನಿ. ಅದನ್ನ ಯಾರು ನೋಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲ ಮೇಲ್ಗಡೆ ಐ ಬಟನ್ ಕಾಣುತ್ತೆ, ಅಲ್ಲಿ ನೋಡ್ತಾ ಹೋಗಿ. ನೆಕ್ಸ್ಟ್ ಗೆಳೆಯರೇ ಏನು ಕೇಳ್ತಿದ್ರಿ ಅಂತಂದರೆ, ಸೆಕೆಂಡ್ ಲಿಸ್ಟ್ ಬರುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಿದ್ರಿ. ಸೊ ವಿಡಿಯೋನ ಎಂಡ್ವರೆಗೂ, ಕೊನೆಯವರೆಗೂ ಯಾರು ಮಿಸ್ ಮಾಡ್ದಂಗೆ ನೋಡ್ತಿರೋ ಅವ್ರಿಗೆ ಮಾತ್ರ ಕಂಪ್ಲೀಟ್ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಅರ್ಧಂಬರ್ಧ ನೋಡ್ತೀರಾ, ಅರ್ಧಂಬರ್ಧ ಬರ್ತೀರಾ, ಅರ್ಧಂಬರ್ಧ ತಿಳ್ಕೊತೀರ, ಮತ್ತು ಅದೇ ಕಮೆಂಟ್ಸು, ಮತ್ತು ಅದೇ ಕಾಲ್ಸ್. ಓಕೆನಾ? ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ಲಿಸ್ಟ್ ಬರುತ್ತಾ? ಎಸ್ ಗೈಸ್, ಇದ್ರ ಬಗ್ಗೆ ನಾನು ಕ್ಲಾರಿಟಿ ಮಾಡ್ತೀನಿ ನಿಮಗೆ. ನೋಡಿ, ಸೆಕೆಂಡ್ ಲಿಸ್ಟ್ ಅನ್ನುವಂಥದ್ದು, ಒಂದು ನಿಮಿಷ. ಸೆಕೆಂಡ್ ಲಿಸ್ಟ್ ಅನ್ನುವಂಥದ್ದು ಯಾಕೆ ಬರಬೇಕು ಗೈಸ್? ಸೆಕೆಂಡ್ ಲಿಸ್ಟ್ ಯಾಕೆ ಬರುತ್ತೆ? ನೀವು ಆಲ್ರೆಡಿ 1:5 1:5 ಸೆಲೆಕ್ಟ್ ಆಗಿರ್ತೀರ. 1:5 ಸೆಲೆಕ್ಟ್ ಆದರೆ ನಿಮ್ಮದು 1 ಪೋಸ್ಟಿಗೆ 5 ಜನ ನಿಮ್ಗೆ ಆಲ್ರೆಡಿ ರೆಡಿ ಇದ್ದಾರೆ ಅಲ್ವಾ? ಈ ಸೆಕೆಂಡ್ ಲಿಸ್ಟ್ ಯಾಕೆ ಬರುತ್ತೆ? ಬರಲ್ಲ. ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟಲ್ಲಿ ನೀವು ಕೂತ್ಕೊಂಡು ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟ್ ಕಾಲ್ಫರ್ಮ್ ಯಾವಾಗ ಅಂತಂದರೆ, ನೆಕ್ಸ್ಟ್ ಕಾಲ್ಫರ್ಮ್ ಕೂಡ ಡಿಸೆಂಬರ್ ತಿಂಗಳು ಆಗುತ್ತೆ ಗೈಸ್. ಡಿಸೆಂಬರು ಅಥವಾ ಅಕ್ಟೋಬರು, ಡಿಸೆಂಬರು. ಓಕೆ. ನೆಕ್ಸ್ಟ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಎಕ್ಸಾಮ್ ಆಗಲಿದೆ ಗೈಸ್. ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಮ್ಮ ಈ ಚಾನಲಲ್ಲಿ KPTCL ರಿಲೇಟೆಡು ಮತ್ತು ಯಾವ ರೀತಿ ಓದಬೇಕು, ಮತ್ತು ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಎಕ್ಸಾಮ್ಸ್ ಹೇಗೆ ಕಂಡಕ್ಟ್ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ನಾವು ವೀಡಿಯೋಸನ್ನು ಇನ್ಮೇಲೆ ಮಾಡ್ತಾ ಹೋಗ್ತೀವಿ. ಎಲ್ಲ ನಿಮಗೆ ನಾಲೆಜನ್ನು ಕೊಡ್ತಾ ಹೋಗ್ತೀವಿ ಗೈಸ್. ಈಗ ನಿಮಗಂತೂ ಕನ್ಫರ್ಮ್ ಆಯಿತು, 2ನೇ ಲಿಸ್ಟು ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದರೆ ಒಂದು ಪೋಸ್ಟಿಗೆ ಆಲ್ರೆಡಿ 5 ಜನ ಇದ್ದಾರೆ. ಅದ್ರಾಗ ಒಂದು ಇಬ್ಬರು ಹೋದರು ಅಂತಂದರೆ ಆಲ್ರೆಡಿ 3 ಜನ ಇದ್ದಾರೆ, ಅವ್ರನ್ನ ತೊಗೊತಾರೆ. ಆಯಿತಾ? ಹಾಗಿದ್ರೆ ನಿಮ್ಗೆ ಇನ್ನೊಂದು ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ, ಅದು ನಿಮ್ಮದು ಫಿಸಿಕಲ್ಗೆ ಕರೆದಾಗ ಗೈಸ್. ನಿಮ್ಮದು ಫಿಸಿಕಲ್ಗೆ ಕರೆದಾಗ ಇನ್ನೊಂದು ಲಿಸ್ಟ್ ಬಿಡ್ತಾರೆ. ಪ್ಲಸ್ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಮೆಸೇಜು ಬರದೇನೂ ಇರ್ಬೋದು ಅಥವಾ ಬರ್ಬೋದು. ಇಮೇಲು ಹಾಗೆ ಚೆಕ್ ಮಾಡ್ತಾಯಿರಿ. ಹಾಗೆ KPTCL ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾಯಿರಿ. ನಿಮ್ಮ ಕಂಪ್ನಿಗೆ ಹೋಗಿ ಚೆಕ್ ಮಾಡ್ತಾಯಿರಿ. ಅದು ನಿಮಗೆ ಗೊತ್ತಾಗಲಿಲ್ವಾ, ರೆಗ್ಯುಲರಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ. ಯಾವುದೇ ಇನ್ಫಾರ್ಮೇಷನ್ ಇರಲಿ KPTCL ರಿಲೇಟೆಡು, ಫಸ್ಟ್ ಇನ್ಫಾರ್ಮೇಷನ್ ಬರುವುದು ನಮ್ಮ ಚಾನಲಲ್ಲಿ ಗೈಸ್. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಮತ್ತು ಲೈಕ್ಸನ್ನು ಮಾಡಿ. ನಿಮ್ಗೆ ಇಷ್ಟ ಆತಂದರೆ, ನಿಮಗೆ ನಾನು ಹೇಳುವಂಥ ಡಾಕ್ಯುಮೆಂಟ್ಸ್ಗಳು ಇನ್ನೂ ಯಾಕೆ ಅರ್ಥ ಆಗಿಲ್ಲ ಅಂತಂದರೆ, ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ನಿಮಗಿನ್ನ ಗೊತ್ತಾಗಿಲ್ಲ ಅಂದರೆ, ನಾನು ಆಲ್ರೆಡಿ 2 ತಿಂಗಳ ಹಿಂದೆಯೇ ವಿಡಿಯೋ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ. ಸೊ ಇನ್ನಾದರೂ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಈಗ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅನ್ನೋದು ಗೊತ್ತಾಯಿತು, ಬಿಡಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 86 ಆದರೂ ಮೆರಿಟ್ ಬಂದಿಲ್ಲ ಗೈಸ್. ನಂದು 86 ಆದರೂ ಮೆರಿಟ್ ಬಂದಿಲ್ಲ. ಅರ್ಥ ಆಗುತ್ತಲ್ಲ? 86 ಆದರೂ ಮೆರಿಟ್ ಬಂದಿಲ್ಲ. ಮತ್ತು 90 ಆದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ. 88 ಆದರದು ಕೂಡ ಹೆಸರಲ್ಲಿ ಇದೆ, ಲಿಸ್ಟಲ್ಲಿ ಹೆಸರಲ್ಲಿ ಇದೆ. ಓಕೆ, ಲಿಸ್ಟಲ್ಲಿ ಇದೆ ಗೈಸ್ ಅವ್ರ ಹೆಸರು 88 ಆದರದು. ಮತ್ತು ಕೆಲವೊಂದಿಷ್ಟು ಜನರು ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ಕೇಳ್ತಿದ್ದೀರಿ, ಸರ್ ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದವರು, ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀವಿ, ಅಂದರೂ ನಮಗೆ ಕರೆದಿಲ್ಲ. ನಮ್ಮದು 70+ ಇದೆ ಸ್ಕೋರ್, ಅಂದರೂ ಕರೆದಿಲ್ಲ. ಹಾಗಿದ್ರೆ ಕೆಲವೊಂದಿಷ್ಟು ಜನಕ್ಕೆ 53ಕ್ಕೆ ಕರೆದಾರಲ್ಲ ಫ್ರೆಂಡ್ಸ್. ಕೆಲವೊಂದಿಷ್ಟು ಜನಕ್ಕೆ 53 ಮತ್ತು 54 ಈ ಥರದ್ದೆಲ್ಲ ಕರೆದವ್ರಲ್ಲ. 63ಕ್ಕೆ ಕರೆದವ್ರೆ.
70 ಆದವ್ರದ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಯಾಕೆ ಕರೆದಿಲ್ಲ ಅಂತಂದರೆ ಅದಕ್ಕೆ ರೀಸನ್ ಅಂತಂದರೆ ಹೇಳ್ತೀನಿ ನಿಮಗೆ ರೀಸನ್. ಅದಕ್ಕೆ ರೀಸನ್ ಒಂದು ಅವ್ರದ್ದು ಕ್ಯಾಟಗರಿ ಚೆನ್ನಾಗಿರುತ್ತೆ. ಅಂದರೆ ಎಸ್ ಸಿ ಯಾವುದೋ ಆಗಿರ್ಬೋದು ಅಥವಾ ಎಸ್ ಟಿ ಯಾವುದೋ ಆಗಿರ್ಬೋದು ಅಥವಾ PDP ಈ ರಿಸರ್ವೇಷನ್ ಏನಾದರೂ ಇರ್ಬೋದು ಅಥವಾ ತುಂಬ ರಿಸರ್ವೇಷನ್ ಏನಾದರೂ ಇರ್ಬೋದು. ಹಾಗಾಗಿ ಅವ್ರದ್ದು ಬಂದಿರುತ್ತೆ. ಅವರು ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೂಡ ಎಲ್ಲ ಚೆನ್ನಾಗಿರ್ತದೆ. ಅವ್ರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದರೆ ಅವರು ಕ್ಯಾಟಗರಿಯಲ್ಲಿ ಇರ್ತಾರೆ. ಒಂದಾಯಿತು. ಇನ್ನು ನೆಕ್ಸ್ಟ್ ಅವ್ರು ಯಾಕೆ ಸೆಲೆಕ್ಟ್ ಆಗಿರ್ತಾರೆ ಅಂದರೆ ಮ್ಯಾಟ್ರ್ ಏನಂತಂದರೆ ಏಜ್ ಮ್ಯಾಟ್ರ್ ಆಗುತ್ತೆ. ನಿಮ್ಮನ್ನ ಯಾವುದ್ರ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ ಗಾಯ್ಸ್? ಏಜ್ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ನೋಡ್ಬೋದು ಮೆರಿಟ್ ಲಿಸ್ಟ್ ಮುಂದೆನೇ ನಿಮಗೆ ಏಜ್ ಕಾಣ್ತಾ ಹೋಗುತ್ತೆ. 2005, 1998, 1983 ಈ ಥರದ್ದೆಲ್ಲ ನಿಮಗೆ ಏಜ್ ಕಾಣುತ್ತೆ. ಸೊ ಏಜ್ ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ನೀವು ಅಂದ್ಕೊಳ್ಳಿ ನಿಮ್ಮದು 18 ಏಜ್ ಇದೆ, ಆ 18 ಏಜ್ ಇದ್ದರೂ ನಿಮ್ಮದು 93 ಆಗಿದೆ, ನಿಮ್ಮದು ಲಿಸ್ಟಲ್ಲಿ ಕೂಡಲ್ಲ. ಯಾಕೆ? ನಿಮ್ಮದಿನ 18 ಏಜ್ ಇದೆ, ನೆಕ್ಸ್ಟ್ ಬನ್ನಿ ಅಂತೇಳಿ ಕಳಿಸ್ತಾರೆ. ಅದೇ ಒಬ್ಬರಿಗೆ 30+ ಇದೆ, ಅವ್ರದ್ದು ಎಷ್ಟು ಸ್ಕೋರ್ ಆಗಿದೆ ಅಂತಂದರೆ ಜಸ್ಟ್ 85 ಆಗಿದೆ. ಅವ್ರದ್ದು ನೇಮು ಬರುತ್ತಾ ಅಂತಂದರೆ 100% ಅವ್ರದ್ದು ಲಿಸ್ಟಲ್ಲಿ ಹೆಸರಿರ್ತದೆ. ಯಾಕೆ ಅಂದರೆ ಏನಾಗುತ್ತೆ ಮ್ಯಾಟ್ರ್ ಏನಾಗುತ್ತೆ ಅಂತಂದರೆ ಏಜ್ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಾ? ಏಜ್ ಮ್ಯಾಟ್ರಿಂದ ಕೂಡ ತುಂಬ ಜನ ಸ್ಕೋರ್ ಜಾಸ್ತಿ ಆದರೂ ಕೂಡ ಹಿಂದೆ ಉಳಿದಿದ್ದಾರೆ. ಏಜ್ ಜಾಸ್ತಿ ಇದ್ದವರು ಸ್ಕೋರ್ ಕಮ್ಮಿ ಆದರೂ ಕೂಡ ಒಳಗಡೆ ಇದ್ದಾರೆ ಅನ್ನುವಂಥದ್ದು ನಿಮಗೆ ಮಾಹಿತಿ 100% ಗೊತ್ತಿರಲಿ. ಮತ್ತು ಈಗ ನೆಕ್ಸ್ಟ್ ಪ್ರಾಬ್ಲಮ್ ಕಡೆಗೆ ಹೋಗೋಣ. ಏನು ಅಂತಂದರೆ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು 2 ತಿಂಗಳ ಹಿಂದೆಯೇ ವಿಡಿಯೋ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ. ಆ ವಿಡಿಯೋ ಡೀಟೇಲಾಗಿ ನೋಡಿ. ಎಲ್ಲಿ ಅಟೆಸ್ಟೆಡು, ಹೇಗೆ ಅಟೆಸ್ಟೆಡು, ಎಲ್ಲಿ ಹೋಗಬೇಕು ಎಲ್ಲ ಹೇಳಿದ್ದೀನಿ ನಾನು. ಈಗ ನಿಮಗೆ ಸ್ವಲ್ಪ ಬ್ರೀಫಾಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗ್ತದೆ ಅಂದರೆ ಒಂದು ಲೈಕನ್ನು ಕೊಟ್ಬಿಡಿ ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಯಾವುದೇ ಡೌಟ್ ಇರಲಿ ಗೈಸ್, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲ ಅದು ನಿಮ್ಗೆ ಸಾಧ್ಯವಾಗಲಿಲ್ಲ, ವಾಟ್ಸಪ್ ಇದೆ, ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ವಾಟ್ಸಪ್ ಗ್ರೂಪು ಕೆಳಗಿನ ಲಿಂಕಲ್ಲಿ ಇದೆ, ಜಾಯ್ನ್ ಆಗಿ. ಈಗ ನೋಡ್ತಾ ಹೋಗೋಣ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತೇಳಿ. ಎಸ್ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನೇನು ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡು ಎಲ್ಲ ಒರಿಜಿನಲ್ ಒಯ್ಯಬೇಕಾ ಅಂತಂದರೆ ಎಸ್, ಎಲ್ಲ ಒರಿಜಿನಲ್ ಇರಬೇಕು. ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಆ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಬೇಕು. ಆ ಗ್ರಾಮೀಣ ಮಾಧ್ಯಮದಲ್ಲಿ ಏನೇನು ಬೇಕು, ಯಾವ್ಯಾವ BOS ಇರಬೇಕು, ಇರಬಾರ್ದು, ನಡೀತದೆ ಎಲ್ಲ ಹೇಳಿದ್ದೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಕೆಳಗಡೆ ಲಿಂಕ್ ಇದ್ದಾವೆ ವಾಟ್ಸಪ್ ಗ್ರೂಪ್ದು, ಜಾಯ್ನ್ ಆಗಿ. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾ? ಎಸ್ ಬೇಕು. ಇವೆಲ್ಲ ಹೇಳುವಂಥ 10 ಡಾಕ್ಯುಮೆಂಟ್ಸ್ ಕೂಡ ಇಂಪಾರ್ಟೆಂಟು. ಆಧಾರ್ ಕಾರ್ಡು ಬೇಕು, ಪ್ಯಾನ್ ಕಾರ್ಡು ಬೇಕು, ವೋಟರ್ ID ಬೇಕು, ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಫೀಸ್ ರಿಸಿಪ್ಟ್ ಕೂಡ ಬೇಕು, ಫೈನಲ್ ಪ್ರಿಂಟ್ ಇರ್ತದಲ್ಲ ಅದು ಕೂಡ ಬೇಕು. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನೂ ಬೇಕು. ಮತ್ತು ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲಿ ತೆಗೆಸ್ತಾರೆ ಅಂತಲೂ ಕೂಡ ಎಲ್ಲ ಹೇಳಿದ್ದೀನಿ ಆ ವಿಡಿಯೋದಲ್ಲಿ, ನೋಡ್ತಾ ಹೋಗಿ. ಈಗ ಹೇಳಿದರೆ ಸುಮ್ಮನೆ ವಿಡಿಯೋ ಲೆಂದಿ ಆಗುತ್ತೆ, ನೀವೇ ನೋಡ್ತಾ ಹೋಗಲ್ಲ. ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಬೇಕು, PH ಸರ್ಟಿಫಿಕೇಟ್ ಕೂಡ ಬೇಕು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು. ಇದು ಯಾರ್ಯಾರ ಹತ್ರ ಇದೇನೋ, ಸೊ ಎಲ್ಲರೂ ಸೇಫಾಗಿರ್ತೀರ. ಇದರಲ್ಲಿ ತುಂಬ ಜನ ನನಗೆ ಕ್ವಶನ್ ಕೇಳ್ತಿರ್ತೀರ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದೆ, ನಂದು ಕಾರ್ಡ್ ಇದೆ, ನಂದು ಏನೋ ಆಡಿಯಾಲಜಿ ಟೆಸ್ಟ್ ಆಗಿಲ್ಲ, ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು. ಆಲ್ರೆಡಿ ನಾನು ಕಾಂಟ್ಯಾಕ್ಟ್ ಮಾಡಿದವ್ರು ತುಂಬ ಹೇಳಿದ್ದೀನಿ. ನೀವು ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಬೇಕು ಗೈಸ್. ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಯಾರಿಗೆ ಯೂಸ್ಫುಲ್ ಇದೆಯೋ ಕೆಳಗಡೆ ವಾಟ್ಸಪ್ಪಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಇವೆಲ್ಲ ಏನಾಗಿರಬೇಕು ಅಂತಂದರೆ ಕೊನೆಯದಾಗಿ ನಿಮಗೆ ಇವೆಲ್ಲ ಮೂರು ಸೆಟ್ಟು ಅಟೆಸ್ಟೆಡ್ ಮಾಡಿಸ್ಕೊಂಡು ಹೋಗಿರಬೇಕು. ಇವೆಲ್ಲ
ಮೂರು ಸೆಟ್ಟು ಅಸಿಸ್ಟೆಡ್ ಮಾಡ್ಕೊಂಡು ಹೋಗಿರಬೇಕು, ಅಟೆಸ್ಟೆಡ್. ಓಕೆನಾ? ಇನ್ನು ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ESV ಅಕಾಡೆಮಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಓಕೆ, ಯಾಕೆ ಅಂತಂದರೆ ಇದು ಕೂಡ ಇಂಪಾರ್ಟೆಂಟು. ನೀವು ಈ ಚಾನಲ್ಲು ESV ಅಕಾಡೆಮಿ ಚಾನಲ್ಗೆ ಯಾರ್ಯಾರೆಲ್ಲ ಈಗ ಬಂದಿರೋ, ಸೊ ನಿಮಗೆ ಅನ್ನಿಸ್ತದೆ ಯಾಕೆ ನಾನು ಮೊದಲೇ ಜಾಯ್ನ್ ಆಗಿಲ್ಲ ಅಂತೇಳಿ. ಹಾಗಾಗಿ ಇವಾಗ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಏನಾದರೂ ಹೆಲ್ಪ್ ಆಗ್ತಿತ್ತಂದರೆ ಒಂದು ಲೈಕ್ ಕೊಡಿ. ಇದೊಂದು ನಮಗೆ ಮೋಟಿವೇಶನ್. ನೆಕ್ಸ್ಟ್ ನಿಮಗೇನಾದರೂ ಇದೇ ಥರ ಕಂಟೆಂಟ್ ಬೇಕಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಇದೆ. ಓಕೆ, ನಿಮಗೇನಾದರೂ ಕಮೆಂಟ್ ಮಾಡಬೇಕು ಅನ್ನಿಸ್ತಂದರೆ, ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಸನ್ನು ಬರೀರಿ, ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮಗೆ ಇನ್ನೂ ಯಾರಿಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ, ಸೊ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಅದು ಎಲ್ಲಿದೆ? ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಜಾಯ್ನ್ ಆಗಿ. ನೆಕ್ಸ್ಟ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಜೈ ಹಿಂದ್.